ಸಂತೋಷ್ ಅವರೇ ಊಟ ತಗೊಬನ್ನಿ. ಸರ್ ರೈಸ್ ಕೊಟ್ಟಿದ್ದಾನೆ, ಸಾಂಬಾರೇ ಕೊಟ್ಟಿಲ್ವಲ್ಲ ಸರ್? ಸಂತೋಷ್ ಅವರೇ, ಹಾಂ ಸರ್. ಪಕ್ಕದಲ್ಲಿ ಅಂಗಡಿ ಇದೆಯಾ? ಇದೆ ಸರ್, ಇಲ್ಲೇ ಇದೆ. ಅಂಗಡಿ ಇದೆಯಾ? ಹಾಂ ಸರ್. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಬನ್ನಿ ಸಾಕು. ಸರ್ ನಿಮ್ಗೇನು ತಲೆ ಕೆಟ್ಟಿದ್ಯಾ? ಇಲ್ಲಿ ಸ್ಟವ್ ಇಲ್ಲ, ಪಾತ್ರೆ ಇಲ್ಲ, ಹೆಂಗೆ ಮಾಡ್ತೀರಾ ಸರ್ ಅಡುಗೆ ನೀವು? ಸ್ಟವ್ ಬೇಡ, ಪಾತ್ರೆ ಬೇಡ, ಅನ್ನ ಇದೆಯಾ? ಅಡುಗೆ ಶುರು ಮಾಡೋಣ? ಸರ್ 5 ನಿಮಿಷ ಅಂಗಡಿ ಇದೆ, ತಗೊಬರ್ತೀನಿ ಸರ್. ತಗೊಬನ್ನಿ. ನೋಡಿ ಸ್ನೇಹಿತರೆ, ಕೈಯಲ್ಲಿ ಕಲ್ಲಿದೆ, ಇಲ್ಲಿ ನೀರಿದೆ. ಫಸ್ಟ್ ಕಲ್ಲನ್ನ ವಾಶ್ ಮಾಡೋಣ ಕ್ಲೀನಾಗಿ. ಸರ್ ಬಂತು. ಬನ್ನಿ ಬನ್ನಿ, ಶುರು ಮಾಡೋಣ. ಫಸ್ಟು ಈರುಳ್ಳಿನ ಕಲ್ಲಲ್ಲಿ ಚಚ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಚಚ್ಚಬೇಕು, ಕಲ್ಲಲ್ಲಿ ಗುದ್ದಬೇಕು. ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಚ್ಚೋದೆ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟನ್ನು ಕ್ಲೀನಾಗಿ ಚಚ್ಚೋಣ. ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಮೈಸೂರಲ್ಲಿ? ಅಡುಗೆ ಮಾಡ್ತಾ ಇದೀವಿ ಸರ್. ಸ್ಟವ್ ಇಲ್ಲ, ಏನಿಲ್ಲ, ಏನು ಮಾಡ್ತಾ ಇದ್ದೀರಾ ಸರ್? ಸರ್ ಬನ್ನಿ ಸರ್, ಟೇಸ್ಟ್ ನೋಡಿ ಬನ್ನಿ. ಬಂದು ನೋಡೇ ಬಿಡೋದ, ಬನ್ನಿ ಸರ್. ಬನ್ನಿ 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 ಸರ್, ಎಲ್ಲರೂ ಒಂದು ತುತ್ತು ತಿನ್ನೋಣ. ಮೇಡಮ್ ಅವರೇ, ಸುಮಾರು ಕಡೆ ಜನ ಹೊರಗಡೆ ಹೋಗ್ತಾರೆ, ಸ್ಟವ್ ಇರಲ್ಲ, ಪಾತ್ರೆ ಇರಲ್ಲ. ಏನು ಹೇಳಿ, ಇಂಥ ಜಾಗದಲ್ಲಿ ಹೋಟೆಲ್ಲೂ ಇಲ್ಲ. ಅಂಥ ಟೈಮಲ್ಲಿ ಈ ಥರ ಸಿಂಪಲ್ ಅಡುಗೆ ಮಾಡ್ಕೋಬೋದು. ಏನಂತೀರಾ? ಇದು ಗೊಡ್ಕಾರ ಅಂದ್ಬಿಟ್ಟು ನೋಡಿ, ಈಗ ತಗೊಂಡು ಆಹಾ ನೋಡಿ ಹೇಗಿದೆ. ಹಾಂ ಹಾಂ, ಸ್ವಲ್ಪ ತಗೊಳ್ಳಿ, ಅಲ್ಲ ಒಟ್ಟಿಗೆ ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಮಿಸ್ ಮಾಡ್ಕೊ ತಿಂದ್ರೇ ಮಜಾ ಇರೋದು. ಸಕ್ಕತ್ತಾಗಿದೆ. ಹಾಂ, ಸುಮ್ಮನೆ ಇದ್ರ ಮುಂದೆ ಮಟನ್ ಯಾವುದು, ಚಿಕನ್ ಯಾವುದು ಅಲ್ವಾ? ಸೂಪರ್ ಆಗಿದೆ ನೋಡಿ ಹೇಗಿದೆ ಘಮ. ನೋಡಿ ಮಿಕ್ಸ್ ಮಾಡಿಕೊಂಡು ಮಜಾನೇ ಬೇರೆ ಸರ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.